ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಹವ್ಯ ಕವ್ಯಗಳಲ್ಲಿ ನಿಮಂತ್ರಿಸಲು ಅರ್ಹತೆಯುಳ್ಳ ಮತ್ತು ಅರ್ಹತೆ ಇಲ್ಲದ ಬ್ರಾಹ್ಮಣರ ಲಕ್ಷಣಗಳನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ 61ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರನು ಕೇಳುತ್ತಾನೆ, ತಾತ, ದೇವ ಪಿತೃಕಾರ್ಯಗಳನ್ನು ಶ್ರದ್ಧೆಯಿಂದ ನಡೆಸತಕ್ಕವರಿಗೆ ಯಾವ ಯಾವ ಕಾಲವು ಯೋಗ್ಯ ಎಂಬುದನ್ನು ತಿಳಿಸಬೇಕು ಎನ್ನಲು ಭೀಷ್ಮರು, ಯುಧಿಷ್ಠಿರ, ದೇವಕಾರ್ಯವನ್ನು ಪೂರ್ವಾಹ್ನದಲ್ಲಿಯೂ ಪಿತೃಕಾರ್ಯವನ್ನು ಅಪರಾಹ್ನದಲ್ಲಿಯೂ ನಡೆಸಬೇಕು. ಅವುಗಳನ್ನು ನಡೆಸತಕ್ಕವನು ಸ್ನಾನ ಮಾಡಿ ಶುದ್ಧನಾಗಿ ಶುಭಾಚಾರಗಳಿಂದ ಕೂಡಿದವನಾಗಿ ಬಹಳ ಶ್ರದ್ಧೆಯಿಂದ ನಡೆಸಬೇಕು. ಮಧ್ಯಾಹ್ನ ಕಾಲದಲ್ಲಿ ಉಚಿತೋಪಚಾರಗಳಿಂದ ಮನುಷ್ಯರಿಗೆ ಅನ್ನವನ್ನಿಕ್ಕಬೇಕು. ಕಾಲವನ್ನು ತಪ್ಪಿ ನಡೆಸತಕ್ಕ ದಾನವು ರಾಕ್ಷಸರಿಗೆ ಸೇರುವುದಾಗಿ ಹೇಳುವರು. ಅದರಂತೆಯೇ ಕಾಲಿಂದ ದಾಟಿದುದು, ಎಂಜಲಿಸಿದುದು, ಮೊದಲನೆಯ ದಿವಸವೇ ಮಾಡಿಟ್ಟುದು, ಮುಟ್ಟಾದವರ ಕಣ್ಣಿಗೆ ಬಿದ್ದುದು ಇವೆಲ್ಲವೂ ರಾಕ್ಷಸರ ಪಾಲಾಗುವುದು. ಕೂಗಾಟದೊಡನೆ ಕೊಡತಕ್ಕದು, ವ್ರತಭ್ರಷ್ಟನಿಗೆ ಎಕ್ಕಿದುದು, ನಾಯಿಯು ಮುಟ್ಟಿದುದು ಇವೆಲ್ಲವೂ ರಾಕ್ಷಸರ ಭಾಗಗಳು. ಕೂದಲಿನ ಅಥವಾ ಹುಳುಗಳ ಸಂಬಂಧವುಳ್ಳದ್ದು, ನಾಯಿಗಳ ದೃಷ್ಟಿಗೆ ಬಿದ್ದುದು, ಸೀನಿನ ಸಂಬಂಧವುಳ್ಳದ್ದು, ಕಣ್ಣೀರು ಬಿದ್ದುದು, ಅಜಾಗರೂಕತೆಯಿಂದ ಬಿಸಾಡಿಟ್ಟುದು ಇವೆಲ್ಲವೂ ರಾಕ್ಷಸರ ಭಾಗಗಳು. ವೇದವನ್ನು ಓದದವನು, ಆಯುಧಗಳನ್ನು ಹಿಡಿಯತಕ್ಕವನು, ಕೆಟ್ಟ ಮನಸ್ಸುಳ್ಳವನು ಇಂಥವರಿಗೆ ಎಕ್ಕಿದ ಅನ್ನವು ರಾಕ್ಷಸರಿಗೆ ಸೇರುವುದು. ಅದರಂತೆಯೇ ಮೊದಲು ಇತರರು ಭುಜಿಸಿದ ಶೇಷವನ್ನು ದೇವ ಪಿತೃಕಾರ್ಯಗಳಿಗಾಗಿ ಉಪಯೋಗಿಸಿದರೆ ಅದು ರಾಕ್ಷಸರ ಪಾಲಾಗುವುದು. ಮಂತ್ರಹೀನ ಕ್ರಿಯಾಹೀನನಾಗಿ ಮಾಡಿದ ಶ್ರಾದ್ದವು ರಾಕ್ಷಸರ ಪಾಲಾಗುವುದು. ಅಗ್ನಿಯಲ್ಲಿ ಆಜ್ಯಾಹುತಿಯಿಲ್ಲದೆ ಬಡಿಸಿದ ಅನ್ನವು, ಆಚಾರಹೀನರು ಭುಜಿಸಿದ ಅನ್ನವು ರಾಕ್ಷಸರ ಪಾಲಾಗುವುದು. ಹೀಗೆ ರಾಕ್ಷಸರನ್ನು ಪುಷ್ಟಿಗೊಳಿಸತಕ್ಕ ದಾನಾದಿಗಳನ್ನು ಹೇಳಿದೆನು. ಇನ್ನು ಮೇಲೆ ದಾನಯೋಗ್ಯರಾದ ಬ್ರಾಹ್ಮಣರನ್ನು ಪರೀಕ್ಷಿಸತಕ್ಕ ರೀತಿಯನ್ನು ಹೇಳುವೆನು ಕೇಳು. ಜಾತಿಭ್ರಷ್ಟರಾದ ಪತಿತ ಬ್ರಾಹ್ಮಣರು, ಮಂಕು ಹಿಡಿದವರು, ಹುಚ್ಚು ಹಿಡಿದವರು ಇಂಥವರು ದೇವ ಪಿತೃಕಾರ್ಯಗಳಲ್ಲಿ ಇರಿಸಲ್ಪಡಲು ಯೋಗ್ಯರಲ್ಲ. ಹಾಗೆಯೇ ಬಿಳಿ ಕುಷ್ಠ ರೋಗವುಳ್ಳವನು, ನಪುಂಸಕನು, ದೊಡ್ಡ ಕುಷ್ಠ ರೋಗವುಳ್ಳವನು, ಕ್ಷಯರೋಗಿ, ಅಪಸ್ಮಾರ ರೋಗವುಳ್ಳವನು, ಕಣ್ಣಿಲ್ಲದವನು ಇಂಥವರು ಶ್ರಾದ್ದ ಕಾರ್ಯದಲ್ಲಿ ನಿಮಂತ್ರಣಕ್ಕೆ ಯೋಗ್ಯರಲ್ಲ. ವೈದ್ಯ ಚಿಕಿತ್ಸಕರು, ದೇವಾಲಯದಲ್ಲಿ ಪೂಜೆ ಮಾಡತಕ್ಕವರು, ಮೇಲಕ್ಕೆ ಮಾತ್ರ ಡಂಭಾಚಾರವುಳ್ಳವರು, ಸೋಮಲತೆಯನ್ನು ವಿಕ್ರಯಿಸತಕ್ಕವರು, ಗಾಯಕರು, ನರ್ತಕರು, ವಾದ್ಯಗಳನ್ನು ನುಡಿಸತಕ್ಕವರು, ಆಟವಾಡತಕ್ಕವರು, ವ್ಯರ್ಥಾಲಾಪ ಮಾಡತಕ್ಕವರು, ಯುದ್ಧ ಮಾಡತಕ್ಕವರು, ಶೂದ್ರರಿಗೆ ಪೌರೋಹಿತ್ಯವನ್ನು ಮಾಡಿಸತಕ್ಕವರು, ಶೂದ್ರರಿಗೆ ವೇದಶಾಸ್ತ್ರಗಳನ್ನು ಓದಿಸತಕ್ಕವರು, ಶೂದ್ರರನ್ನು ಶಿಷ್ಯರನ್ನಾಗಿ ಮಾಡಿಟ್ಟುಕೊಂಡಿರತಕ್ಕವರು ಇವರೆಲ್ಲ ನಿಮಂತ್ರಣಕ್ಕೆ ಯೋಗ್ಯರಲ್ಲ. ಹಾಗೆಯೇ ಸಂಬಳಕ್ಕಾಗಿ ವಿದ್ಯೆಯನ್ನು ಕಲಿಸತಕ್ಕವನು, ವೇತನಕ್ಕಾಗಿಯೇ ವಿದ್ಯೆಯನ್ನು ಕಲಿಯತಕ್ಕವನು, ವೇದ ವಿಕ್ರಯ ಮಾಡತಕ್ಕವನು ಈ ಮೂವರು ಶ್ರಾದ್ದಕ್ಕೆ ಅನರ್ಹರೇ. ಯಾವುದಾದರೂ ಒಂದು ಕಾರ್ಯಕ್ಕೆ ಮುಂದಾಳಾಗಿ ನಿಂತವನು, ಹೀನ ಜಾತಿಯ ಹೆಣ್ಣನ್ನು ವಿವಾಹ ಮಾಡಿಕೊಂಡವನು, ಎಲ್ಲ ವಿದ್ಯೆಗಳನ್ನೂ ಬಲ್ಲವನಾದ ಬ್ರಾಹ್ಮಣನಾಗಿದ್ದರೂ ಅವನು ನಿಮಂತ್ರಣಕ್ಕೆ ಯೋಗ್ಯನಲ್ಲ. ಹಾಗೆಯೇ ಪತ್ನಿ ವಿಯೋಗದಿಂದ ಅಗ್ನಿಹೋತ್ರವಿಲ್ಲದ ಬ್ರಾಹ್ಮಣರು, ಹೆಣವನ್ನು ಹೊರತಕ್ಕವರು, ಪರರ ಸ್ವತ್ತನ್ನು ಕದ್ದವರು, ಪತಿತರು ಆದ ಬ್ರಾಹ್ಮಣರು ನಿಮಂತ್ರಣಕ್ಕೆ ಯೋಗ್ಯರಲ್ಲ. ಹಿಂದೆ ಯಾವಾಗಲೂ ಪರಿಚಯವಿಲ್ಲದವರು, ಒಂದು ಪಂಗಡಕ್ಕೆ ಮುಂದಾಳಾಗಿರತಕ್ಕವರು, ತಮ್ಮ ಪುತ್ರಿಯರಿಗೆ ಮೊದಲು ಹುಟ್ಟಿದ ಪುತ್ರರು ತಮ್ಮ ಪುತ್ರರೆಂದು ಮೊದಲೇ ನಿಯಮ ಮಾಡಿಕೊಂಡು ಇತರರಿಗೆ ವಿವಾಹ ಮಾಡಿಕೊಟ್ಟ ಕನ್ಯೆಯಲ್ಲಿ ಹುಟ್ಟಿದ ಮಕ್ಕಳು ನಿಮಂತ್ರಣಕ್ಕೆ ಯೋಗ್ಯರಲ್ಲ. ಸಾಲಗಾರನು, ಬಡ್ಡಿಗಾಗಿ ಹಣವನ್ನು ಕೊಡತಕ್ಕವನು, ಜಂತುಗಳನ್ನು ವಿಕ್ರಯಿಸಿ ಜೀವಿಸತಕ್ಕವನು, ಸ್ತ್ರೀಯರಿಂದಲೇ ಜೀವನ ಮಾಡತಕ್ಕವನು, ವೇಶ್ಯಾಪತಿ, ಜಪ ಮಾಡದವನು ಇಂಥವರು ಬ್ರಾಹ್ಮಣರಾದರೂ ಶ್ರಾದ್ದಕ್ಕೆ ಯೋಗ್ಯರಲ್ಲ. ದೇವ ಪಿತೃಕಾರ್ಯಗಳಲ್ಲಿ ನಿಯಮಿಸಲ್ಪಡಲಾರದ ಬ್ರಾಹ್ಮಣರು ಎಂಥವರು ಎಂಬುದನ್ನು ನಿನಗೆ ತಿಳಿಸಿದನು. ಇನ್ನು ದಾನ ಮಾಡತಕ್ಕವರಲ್ಲಿಯೂ ಪ್ರತಿಗ್ರಹಿಸತಕ್ಕವರಲ್ಲಿಯೂ ಕೆಲವು ದೋಷಗಳಿದ್ದರೂ ಕೆಲವು ಗುಣಗಳಿಂದ ಅವರನ್ನು ಪರಿಗ್ರಹಿಸಬಹುದು. ಅಂಥವರು ಯಾರು ಎಂಬುದನ್ನು ತಿಳಿಸುವೆನು ಕೇಳು. ಉತ್ತು ಪೈರಿಡತಕ್ಕವರಾಗಿದ್ದರೂ ಕೂಡ ನಿಯಮನಿಷ್ಠರಾಗಿ, ಗುಣಾಢ್ಯರಾಗಿ, ವೇದಗಳನ್ನು ತಿಳಿದವರಾಗಿ, ಕರ್ಮಶೀಲರಾಗಿದ್ದರೆ ಅಂಥವರು ನಿಮಂತ್ರಣಕ್ಕೆ ಯೋಗ್ಯರು. ಇದರಂತೆಯೇ ಯುದ್ಧದಲ್ಲಿ ಕ್ಷತ್ರಿಯ ವೃತ್ತಿಯನ್ನು ಅವಲಂಬಿಸಿದವನಾಗಿದ್ದರೂ ಒಳ್ಳೆಯ ಕುಲದಲ್ಲಿ ಹುಟ್ಟಿದವನಾಗಿದ್ದರೆ ಅಂಥವನನ್ನು ಶ್ರಾದ್ದಕ್ಕಾಗಿ ನಿಯಮಿಸಬಹುದು. ವರ್ತಕನಾಗಿರತಕ್ಕವನನ್ನು ಮಾತ್ರ
ಶ್ರಾದ್ದದಲ್ಲಿ ಇಡಬಾರದು. ಕದಿಯದೆ ಅಗ್ನಿಹೋತ್ರಗಳನ್ನು ನಡೆಸುತ್ತಾ ಗ್ರಾಮದಲ್ಲಿ ಇದ್ದುಕೊಂಡು ಅತಿಥಿಗಳನ್ನು ಆದರಿಸತಕ್ಕವನು ನಿಮಂತ್ರಿಸಲ್ಪಡಲು ಅರ್ಹನು. ತ್ರಿಕಾಲಗಳಲ್ಲಿಯೂ ವೇದಗಳನ್ನು ಜಪಿಸುತ್ತಾ ಕರ್ಮರತನಾಗಿ ದೀಕ್ಷೆಯಿಂದ ಜೀವಿಸತಕ್ಕವನು ನಿಮಂತ್ರಣಕ್ಕೆ ಯೋಗ್ಯನೇ. ಮೊದಲು ಧನಿಕನಾಗಿ ಆಮೇಲೆ ದಾರಿದ್ರ್ಯಕ್ಕೆ ಬಂದವನು, ಮೊದಲು ದರಿದ್ರನಾಗಿದ್ದು ಆಮೇಲೆ ಚೇತರಿಸಿಕೊಂಡವನು, ಇತರರನ್ನು ಹಿಂಸೆ ಮಾಡದವನು, ಅಲ್ಪ ದೋಷಗಳುಳ್ಳವನು ಆದ ಬ್ರಾಹ್ಮಣನು ನಿಮಂತ್ರಣಕ್ಕೆ ಯೋಗ್ಯನು. ದಾಂಭಿಕನಲ್ಲದೆ ಪಾಪ ಬುದ್ಧಿ ವಿತಂಡವಾದಗಳನ್ನು ಮಾಡದೆ ಯೋಗ್ಯವಾದ ಸ್ಥಳದಲ್ಲಿ ಭಿಕ್ಷೆಯೆತ್ತಿ ಜೀವಿಸುತ್ತಿರುವ ಬ್ರಾಹ್ಮಣನು ನಿಮಂತ್ರಣಾರ್ಹನು. ಮೊದಲು ವ್ರತಭ್ರಷ್ಟನಾಗಿ ಜೂಜಾಳಿಯಾಗಿ ಕದಿಯುವ ಸ್ವಭಾವವುಳ್ಳವನಾಗಿ ಪ್ರಾಣಿ ವಿಕ್ರಯವನ್ನು ಮಾಡುತ್ತಿದ್ದವನಾಗಿ ವ್ಯಾಪಾರಿಯಾಗಿ ಇದ್ದವನಾದರೂ ಅಂತಹ ಬ್ರಾಹ್ಮಣನು ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಪವಿತ್ರವಾದ ಸೋಮಪಾನದಿಂದ ಶುದ್ಧನಾದರೆ ಅವನು ನಿಯಂತ್ರಣ ಯೋಗ್ಯನು. ಮೊದಲು ಕ್ರೂರ ಕಾರ್ಯಗಳಿಂದ ಧನವನ್ನು ಸಂಪಾದಿಸಿದ್ದರೂ ಆಮೇಲೆ ಎಲ್ಲ ಅತಿಥಿಗಳನ್ನು ಆದರಿಸತಕ್ಕವನಾಗಿದ್ದರೆ ಅಂಥವನು ನಿಮಂತ್ರಣಕ್ಕೆ ಯೋಗ್ಯನು. ವೇದ ವಿಕ್ರಯದಿಂದ ಅಥವಾ ಸ್ತ್ರೀಯರ ಮೂಲಕವಾಗಿ ಅಥವಾ ನೀಚ ಕಾರ್ಯಗಳಿಂದ ಸಂಪಾದಿಸಿದ ಹಣವು ದೇವ ಪಿತೃಕಾರ್ಯಗಳಿಗೆ ಉಪಯೋಗಿಸಲು ಅರ್ಹವಾದುವಲ್ಲ. ಶ್ರಾದ್ದವು ಮುಗಿದ ಮೇಲೆ ಉಚಿತವಾದ ಆದರ ವಾಕ್ಯಗಳನ್ನು ಆಡದೇ ಇರತಕ್ಕ ಬ್ರಾಹ್ಮಣನಿಗೆ ಒಂದು ಗೋವಿಗಾಗಿ ಸುಳ್ಳಾಡಿದ ಪಾಪವು ಬರುವುದು. ಬ್ರಾಹ್ಮಣನು ಅಪರಾಹ್ನ ಕಾಲಗಳು, ತುಪ್ಪ, ಮೊಸರು, ಅಮಾವಾಸ್ಯ ತಿಥಿ, ಕಾಡು ಮೃಗಗಳ ಮಾಂಸ ಇವು ಯಾವಾಗ ದೊರೆತರೆ ಅದೇ ಶ್ರಾದ್ದಕ್ಕೆ ಉಚಿತವಾದ ಕಾಲವೆಂದು ತಿಳಿಯಬೇಕು. ಒಂದು ಹಗಲಿನಲ್ಲಿ ಮೊದಲನೆಯ 3 ಮುಹೂರ್ತಗಳು ಪ್ರಾತಃ ಕಾಲವೆನಿಸುವುದು. ಈ ಸಮಯದಲ್ಲಿ ಬ್ರಾಹ್ಮಣರು ಜಪಧ್ಯಾನಾದಿಗಳನ್ನು ನಡೆಸಬೇಕು. ಅದಕ್ಕೆ ಮೇಲೆ 3 ಮುಹೂರ್ತಗಳು ಸಂಗಮ ಕಾಲವೆನಿಸುವುದು. ಅದರಿಂದ ಆಚೆಗೆ 3 ಮುಹೂರ್ತಗಳು ಮಧ್ಯಾಹ್ನ ಕಾಲವೆನಿಸುವುದು. ಧನಾರ್ಜನೆಗೆ ಸಂಬಂಧಪಟ್ಟ ಲೌಕಿಕ ಕಾರ್ಯಗಳನ್ನು ಆ ಸಂಗಮ ಕಾಲದಲ್ಲಿಯೂ ಸ್ನಾನಾದಿಗಳನ್ನು ಮಧ್ಯಾಹ್ನ ಕಾಲದಲ್ಲಿಯೂ ನಡೆಸಬೇಕು. ಮಧ್ಯಾಹ್ನವು ಕಳೆದ ಮೇಲೆ 3 ಮುಹೂರ್ತಗಳು 4ನೆಯ ಅಪರಾಹ್ನ ಕಾಲವೆನಿಸುವುದು. ಅದು ಪಿತೃಕಾರ್ಯಗಳಿಗೆ ಯೋಗ್ಯವಾದ ಕಾಲವೆನಿಸುವುದು. ಆಮೇಲೆ 3 ಮುಹೂರ್ತಗಳು ಸಾಯಾಹ್ನವೆನಿಸುವುದು. ಅದು ವಿದ್ವಾಂಸರಿಂದ ಮಧ್ಯಮವೆಂದು ಎಣಿಸಲ್ಪಡುವುದು. 4ನೆಯದಾದ ಅಪರಾಹ್ನವೆಂಬ ಕಾಲದಲ್ಲಿ ಶ್ರಾದ್ದವನ್ನು ನಡೆಸಬೇಕು. ಬ್ರಾಹ್ಮಣರು ಭೋಜನಕ್ಕೆ ಕೊಳ್ಳಿರುವಾಗ ಪೂರ್ವಕ್ಕೂ ಉತ್ತರಕ್ಕೂ ಅಭಿಮುಖರಾಗಿ ಕೊಳ್ಳಿರಬೇಕು. ವಿಶ್ವೇದೇವರು ಮಾತ್ರ ದಕ್ಷಿಣಾಭಿಮುಖವಾಗಿರಬೇಕು. ಆ ಬ್ರಾಹ್ಮಣರು ಭೋಜನದಿಂದ ಪೂರ್ಣವಾಗಿ ತೃಪ್ತಿ ಹೊಂದಿದುದನ್ನು ಅವರ ಬಾಯಿಂದಲೇ ಕೇಳಿ ತಿಳಿದ ಮೇಲೆ ದಕ್ಷಿಣೆಯನ್ನು ಕೊಟ್ಟು ಪಿಂಡದಾನವನ್ನು ಮಾಡಬೇಕು. ಶ್ರಾದ್ದವು ಮುಗಿದಾಗ ಆ ಬ್ರಾಹ್ಮಣರನ್ನು ಕುರಿತು ದಾತರೋವಹ, ನಿಮಗೆ ಧಾತೃಗಳು ಅಭಿವರ್ಧಿಸಲಿ ಎಂದು ಬ್ರಾಹ್ಮಣನಿಗೂ, ಪ್ರಿಯಂತಾಂ ಪಿತರಃ, ಪಿತೃಗಳು ತೃಪ್ತಿಪಡಲಿ ಎಂದು ಕ್ಷತ್ರಿಯನಿಗೂ, ಅಕ್ಷಯಂ ಎಂದು ವೈಶ್ಯನಿಗೂ, ಸ್ವಸ್ತಿ ಎಂದು ಶೂದ್ರನಿಗೂ ಆ ನಿಮಂತ್ರಿತರಾದವರು ಹೇಳಬೇಕು. ದೇವ ಕಾರ್ಯಗಳಲ್ಲಿ ಬ್ರಾಹ್ಮಣನಿಗೆ ವೇದಮಂತ್ರಗಳೊಡನೆ ಪುಣ್ಯಾಹ ವಾಚನವು ವಿಧಿಸಲ್ಪಟ್ಟಿದೆ. ಕ್ಷತ್ರಿಯನಿಗೆ ಅದೇ ಪುಣ್ಯಾಹ ವಾಚನವು ಓಂಕಾರವೆಂಬ ಪ್ರಣವವಿಲ್ಲದೆ ವಿಧಿಸಲ್ಪಟ್ಟಿದೆ. ವೈಶ್ಯನ ದೇವಕಾರ್ಯದಲ್ಲಿ ಪ್ರಿಯತಾಂ ದೇವತಾಹ, ದೇವತೆಗಳು ತೃಪ್ತಿ ಹೊಂದಲಿ ಎಂಬ ವಾಕ್ಯವನ್ನು ಹೇಳಬೇಕು. ಶ್ರಾದ್ದಕ್ಕಾಗಿ ಮೊದಲು ವರಿಸಲ್ಪಟ್ಟ ಬ್ರಾಹ್ಮಣನನ್ನು ಬಿಟ್ಟು ಇನ್ನೊಬ್ಬ ಬ್ರಾಹ್ಮಣನಿಗೆ ಶ್ರಾದ್ದ ಭೋಜನವನ್ನು ಇಕ್ಕಿದರೆ ಗೋಹತ್ಯೆಯಲ್ಲಿ 4ನೆಯ 1 ಪಾಲಿನಷ್ಟು ಪಾಪ ಉಂಟು. ಬ್ರಾಹ್ಮಣನು ತನಗಿಂತಲೂ ಕೀಳಾದ ಒಂದೊಂದು ವರ್ಣದವರಲ್ಲಿ ಶ್ರಾದ್ದ ಭೋಜನವನ್ನು ಮಾಡುವುದರಿಂದ ಕ್ರಮವಾಗಿ 1 ಭಾಗದ ಪಾಪವು ಹೆಚ್ಚಿ ಶೂದ್ರನ ಶ್ರಾದ್ದದಲ್ಲಿ ಭುಜಿಸಿದವನಿಗೆ ಪೂರ್ಣವಾದ ಗೋಹತ್ಯಾ ಪಾತಕವು ಬರುವುದು. ಒಬ್ಬನಿಗೆ ನಿಮಂತ್ರಣಕ್ಕಾಗಿ ಒಪ್ಪಿಕೊಂಡ ಬ್ರಾಹ್ಮಣನು ಇನ್ನೊಬ್ಬನಲ್ಲಿ ಭೋಜನಕ್ಕಾಗಿ ಒಪ್ಪಿಕೊಂಡರೆ ಅದರಿಂದ ಅವನಿಗೆ ಮಹಾಪಾಪವುಂಟು. ಶೂದ್ರನ ಶ್ರಾದ್ದದಲ್ಲಿ ಬ್ರಾಹ್ಮಣನು ದಾನವನ್ನು ಪ್ರತಿಗ್ರಹಿಸಬಾರದು. ಶೂದ್ರಾನ್ನದಿಂದ ಪುಷ್ಟನಾದ ಬ್ರಾಹ್ಮಣನಿಗೆ ದೇಹಾಂತದಲ್ಲಿ ಊರ್ಧ್ವಗತಿಯು ಲಭಿಸದು. ಅಶುದ್ಧನಾಗಿ ಶ್ರಾದ್ದ ಭೋಜನವನ್ನು ಮಾಡಬಾರದು. ಆಚಾರಹೀನನು, ನಾಸ್ತಿಕನು, ಮರ್ಯಾದೆ ಇಲ್ಲದವನು ನಿಮಂತ್ರಣಕ್ಕೆ ಯೋಗ್ಯರಲ್ಲ. ಸಮಾನ ವರ್ಣದವನಾಗಿದ್ದರೂ ಒಬ್ಬನು ತನ್ನನ್ನು ಮೊದಲು ವರಿಸಿದವನನ್ನು ಬಿಟ್ಟು ಧನದಾಶೆಯಿಂದ ಬೇರೊಬ್ಬನ ಭೋಜನಕ್ಕೆ ಹೋಗಬಾರದು. ತನಗೆ ಉಪಕಾರ ಮಾಡಿದ ಬ್ರಾಹ್ಮಣನು ನಿಮಂತ್ರಣಕ್ಕೆ ಅಷ್ಟು ಶ್ಲಾಘ್ಯನಲ್ಲ. ಹಾಗಿಲ್ಲದಿದ್ದ ಬ್ರಾಹ್ಮಣರೇ ಭೂಮಿಯಲ್ಲಿ ದೇವತೆಗಳೆಂದು ಪರಿಗಣಿಸಲ್ಪಡುವರು. ಅಂದರೆ ಇನ್ನು ಬ್ರಾಹ್ಮಣರಿಗೆ ಯೋಗ್ಯವಾದ ಸಂಸ್ಕಾರ ಪ್ರಕರಣವನ್ನು ಹೇಳುವೆನು ಕೇಳು. ಬ್ರಹ್ಮ, ಕ್ಷತ್ರಿಯ, ವೈಶ್ಯರೆಂಬ 3 ವರ್ಣಗಳಲ್ಲಿಯೂ ಜಾತಕರ್ಮವೇ ಮೊದಲಾದ ಎಲ್ಲ ಕರ್ಮಗಳು ಮಂತ್ರಪೂರ್ವಕವಾಗಿಯೇ ನಡೆಯಬೇಕು.
ಉಪನಯನ ಕಾಲದಲ್ಲಿ ಬ್ರಾಹ್ಮಣನಿಗೆ ನಡುವಿಗೆ ಕಟ್ಟತಕ್ಕ ಹುಲ್ಲಿಗೆ ಮೌಂಜಿ ಎಂದು, ಕ್ಷತ್ರಿಯನಿಗೆ ಮೌರ್ವಿ ಎಂದು, ವೈಶ್ಯನಿಗೆ ಬಲಭಜವೆಂದು ಹೇಳಲ್ಪಡುವುದು. ಎಂದರೆ ಬ್ರಾಹ್ಮಣನಿಗೆ ಹುಲ್ಲು, ಕ್ಷತ್ರಿಯನಿಗೆ ಬಿಲ್ಲಿನ ಹೆದೆ, ವೈಶ್ಯನಿಗೆ ಅದೊಂದು ವಿಧವಾದ ಶಣಬು ಮೇಖಲೆಯಾಗಿ ವಿಧಿಸಲ್ಪಟ್ಟಿದೆ. ಹಾಗೆಯೇ ಉಪನಯನ ಕಾಲದಲ್ಲಿ ಬ್ರಾಹ್ಮಣನಿಗೆ ಪಲಾಶದಂಡವು, ಕ್ಷತ್ರಿಯನಿಗೆ ಅಶ್ವತ್ಥ ದಂಡವು, ವೈಶ್ಯನಿಗೆ ಔದುಂಬರವೆಂಬ ಅತ್ತಿಯ ದಂಡವು ಧರಿಸಲ್ಪಡತಕ್ಕದು. ಯುಧಿಷ್ಠಿರ, ಇನ್ನು ದಾನವನ್ನು ಕೊಡತಕ್ಕವನ ಮತ್ತು ಪ್ರತಿಗ್ರಹಿಸತಕ್ಕವನ ಧರ್ಮ ಅಧರ್ಮಗಳನ್ನು ತಿಳಿಸುವೆನು ಕೇಳು. ಬ್ರಾಹ್ಮಣನಿಗೆ ಅಸತ್ಯವು ಪಾತಕವೆಂದು ವಿಧಿಸಲ್ಪಟ್ಟಿದೆ, ಕ್ಷತ್ರಿಯನಿಗೆ ಅದೇ ಪಾತಕವು ಚತುರ್ಗುಣವೆಂದು, ವೈಶ್ಯನಿಗೆ ಅಷ್ಟಗುಣವೆಂದು ಹೇಳಲ್ಪಡುವುದು. ಒಬ್ಬನಲ್ಲಿ ನಿಮಂತ್ರಿತನಾದ ಬ್ರಾಹ್ಮಣನು ಬೇರೆ ಕಡೆಯಲ್ಲಿ ಭುಜಿಸಬಾರದು, ಮತ್ತು ಬ್ರಾಹ್ಮಣನಿಗಿಂತ ಕೀಳಾದವನು ಬ್ರಾಹ್ಮಣನಿಂದ ನಿಮಂತ್ರಿತನಾದರೆ ಪಶುಹತ್ಯೆಯ ಪಾತಕಕ್ಕೆ ಭಾಗಿಯಾಗುವನು. ಅದರಂತೆಯೇ ಕ್ಷತ್ರಿಯ ವೈಶ್ಯರಿಂದ ನಿಮಂತ್ರಿಸಲ್ಪಟ್ಟ ಕೀಳು ಜಾತಿಯವನು ಪಶುಹತ್ಯಾ ಪಾತಕದ ಅರ್ಧಭಾಗಕ್ಕೆ ಗುರಿಯಾಗುವನು. ಒಬ್ಬ ಬ್ರಾಹ್ಮಣನು ಸ್ನಾನ ಮಾಡದೆ ದೇವ ಪಿತೃಕಾರ್ಯಗಳಲ್ಲಿ ಬ್ರಾಹ್ಮಣನಿಕ್ಕಿದ ಭೋಜನವನ್ನು ಭುಜಿಸಿದರೆ ಮಹತ್ತಾದ ಅಸತ್ಯ ದೋಷಕ್ಕೆ ಗುರಿಯಾಗುವನು. ಶುದ್ಧಿಯಿಲ್ಲದೆ ಒಬ್ಬ ಬ್ರಾಹ್ಮಣನು ಅಥವಾ ಕ್ಷತ್ರಿಯನು ಬ್ರಾಹ್ಮಣ ಗೃಹದಲ್ಲಿ ಬುದ್ಧಿಪೂರ್ವಕವಾಗಿ ಅಥವಾ ಲೋಭಬುದ್ಧಿಯಿಂದ ಭೋಜನವನ್ನು ಮಾಡಿದರೆ ಅವನಿಗೆ ಒಂದು ಹಸುವಿಗಾಗಿ ಸುಳ್ಳಾಡಿದ ಪಾಪವು ಉಂಟಾಗುವುದು. ವೇದಾಧ್ಯಯನವು ನಿಯಮವು ಒಳ್ಳೆಯ ನಡತೆಯೂ ಇಲ್ಲದ ಬ್ರಾಹ್ಮಣರು ಯಾವ ವರ್ಣದವರಲ್ಲಾದರೂ ಮಂತ್ರಪೂರ್ವಕವಾಗಿ ಭೋಜನ ಮಾಡಿಸಲ್ಪಟ್ಟರೆ ಅವರು ಗೋವಿಗಾಗಿ ಸುಳ್ಳಾಡಿದ ಪಾಪಕ್ಕೆ ಗುರಿಯಾಗುವರು. ಧನಾಶೆಯಿಂದ ಭುಜಿಸತಕ್ಕವನಿಗೂ ತನ್ನ ಪ್ರಯೋಜನೋದ್ದೇಶದಿಂದ ಭೋಜನ ಮಾಡಿಸತಕ್ಕವನಿಗೂ ಅಸತ್ಯ ದೋಷ ಉಂಟಾಗುವುದು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದ 61ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.